ಪ್ರೀತಿಯಾದ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, LB3 ಕ್ವಶನ್ ಪೇಪರ್ ಇಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ರೀಸನ್ ಇಷ್ಟೇ, 95% ಕಾಲೇಜುಗಳಲ್ಲಿ ಈ LB ಟೆಸ್ಟ್ಗಳನ್ನು ಮಾಡಿರಲಿಲ್ಲ. ಈಗ ಗೌರ್ಮೆಂಟ್ ವತಿಯಿಂದ ಅಂದರೆ PUC ಬೋರ್ಡ್ ವತಿಯಿಂದ ಪ್ರೆಸರ್ ಹಾಕ್ತಾ ಇದ್ದಾರೆ. ಕಂಪಲ್ಸರಿಯಾಗಿ ಪ್ರತಿಯೊಂದು ಕಾಲೇಜಲ್ಲೂ ಕೂಡ ಈ LB ಟೆಸ್ಟ್ಗಳನ್ನು ಮಾಡಿರಬೇಕು ಹಾಗೂ ಡಾಕ್ಯುಮೆಂಟನ್ನು ರೆಡಿ ಇರಬೇಕು ಅಂತ. ಹಾಗಾಗಿ ಈ LB ಟೆಸ್ಟು ಯಾವುದ್ಯಾವ್ದು ನಾನು ಪೇಪರ್ ಅಪ್ಲೋಡ್ ಮಾಡೋದನ್ನು ನಿಲ್ಲಿಸಿದ್ನೋ ಆ ಪೇಪರ್ಸ್ಗಳನ್ನು ಅಪ್ಲೋಡ್ ಮಾಡಿ ಕೊಡ್ತಾ ಇದ್ದೇನೆ. ಹೋಪ್ ನೀವು ಇದನ್ನು ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೇನೆ. ಹಾಗೂ ನಿಮಗೆ LB ಬಗ್ಗೆ ನಿಮ್ಗೆ ಇಷ್ಟ ಇಲ್ವಾ? ತೊಂದರೆ ಇಲ್ಲ ಸರ್, LB ಟೆಸ್ಟ್ ಮುಗಿದೋಗಿದೆಯಾ? ಆದರೂ ಕೂಡ ಈ ಎಲ್ಲ ಪ್ರಶ್ನೆಗಳು, ನಾನು ಅಪ್ಲೋಡ್ ಮಾಡಿರುವಂಥ ಪ್ರಶ್ನೆಗಳು, ಈ ಒಂದು ವಿಡಿಯೋದಲ್ಲಿ ಇರುವಂಥ ಪ್ರಶ್ನೆಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ. ಇಷ್ಟಂತೂ ನಾನು ಹೇಳಬಲ್ಲೆ. ಆಲ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಆಯಿತಾ? ಹಾಗಿದ್ರೆ ಪ್ರಥಮ PUCಯ ಈ ಒಂದು ಕ್ವಶನ್ ಪೇಪರ್ ಆಗಿರುತ್ತೆ, ಆಯಿತಾ? LBA3 ಆಗಿರುತ್ತೆ ಸರ್. ಇದು ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ. ಯಾವ ಪಾಠಗಳ ಮೇಲೆ ಅಂದರೆ ಒಂದು ಪದ್ಯದ ಮೇಲೆ ಹಾಗೂ ರಾಗಿ ಮುದ್ದೆ ಅಂತ ಒಂದು ಗದ್ಯ ಭಾಗದ ಮೇಲೆ ಹಾಗೂ ಬೋಮ್ ಬೋಮ್ ಶಂಕರ ಬೋಳೇ ಶಂಕರ, ಹಸಿರು ಸಾಮ್ರಾಜ್ಯ ನಮ್ಮ ಪ್ರಜೆ, ಅದರಲ್ಲಿ ಇರುವಂಥ ನಾಟಕದಲ್ಲಿ 4 ಹಾಗೂ 5 ಇಷ್ಟು ನಿಮಗೆ ಈ ಒಂದು ಘಟಕ 3ರಲ್ಲಿ ಏನಂತೀರ ಪಾಠಗಳು ಒಳಗೊಂಡಿರುತ್ತೆ. ಹಾಗಿದ್ರೆ ಇದರ ಒಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಬಹಳ ಈಸಿಯಾಗಿದೆ ಸರ್ ಕ್ವಶನ್ ಪೇಪರು, ಹಾಗೂ ಕ್ವಶನ್ಸ್ ಇಂಪಾರ್ಟೆಂಟ್ ಆಗಿದೆ. ಸೀತೆಯನ್ನು ಕಾಡಿಗೆ ಕರೆದೊಯ್ದದ್ದು ಯಾರು ಅಂತ, ಕರೆದೊಯ್ದವರು ಯಾರು? ಸೀತೆಗೆ ಯಾರು ಕರ್ಕೊಂಡು ಹೋಗಿದ್ರು ಕಾಡಿಗೆ ಅಂದರೆ ಲಕ್ಷ್ಮಣನ ಜೊತೆ ಸೀತೆ ಹೋಗಿರ್ತಾಳೆ. ಕ್ಲಿಯರ್ ಆಯಿತಾ? ಕ್ವಶನ್ ನಂಬರ್ 2 ನೋಡಿ. ದೇವಿ ಬಿಡು ಶೋಕಂ ಪುತ್ರಯುಗಮಂ ಪಡೆವೆ ಎಂಬ ವಾಲ್ಮೀಕಿ ಮುನಿಗಳ ಮಾತಿನರ್ಥವೇನು ಅಂತ. ನೋಡ್ರಿ, ನಮಗೆ ಹಳೆಗನ್ನಡ ಬರಲ್ಲ, ಬೇಜಾರಾಗಬೇಡಿ. ಕ್ವಶನ್ ನಂಬರ್ ಅದರ ಉತ್ತರ ಏನು ಅಂತ ಹೇಳಿದರೆ, ವಾಲ್ಮೀಕಿ ಮುನಿಗಳ ಅರ್ಥ ಏನು ಅಂದರೆ, ದುಃಖವನ್ನು ಬಿಟ್ಟು ಯುಗ ಪುರುಷ ಮಗನನ್ನು ಪಡೆವೆ ಅಂತ ಈ ಒಂದು ಮಾತಿನ ಅರ್ಥವನ್ನು ಹೇಳ್ತಾರೆ. ಹಾಗಿದ್ರೆ ರೈಟ್ ಆನ್ಸರ್ ಆಪ್ಷನ್ ಬಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 3. ನಮಗೆಲ್ಲ ರಾಗಿ ಮುದ್ದೆ ಎಂದ ತಕ್ಷಣ ನೆನಪಾಗುವುದು ಯಾವುದು ಅಂತ ಇದೆ. ನಿಜವಾಗಿಯೂ ಸರ್, ಈಗಲೂ ಕೂಡ ಅಷ್ಟೇ, ರಾಗಿ ಮುದ್ದೆ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದು ಈ ಬಡತನ, ನೆನ್ಪಿಟ್ಕೊಳ್ಳಿ, ಹಾಗೂ ಈ ಕನ್ನಡತನ ಅಂತ. ಯಾಕಂದರೆ ಜಾಸ್ತಿ ಬೆಳೆಯೋದು ಇಲ್ಲೇ ಸರ್. ಕ್ವಶನ್ ನಂಬರ್ 4. ಜಾನಪದ ಹೆಣ್ಣು ಮಕ್ಕಳ ಪಾಲಿಗೆ ರಾಗಿ ಕಲ್ಲು ಡ್ಯಾಶ್ ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸಂಕಟ ಹಂಚಿಕೊಳ್ಳುವ ಗೆಳತಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ಲಿಯರ್? ಜಾನಪದ ಹೆಣ್ಣು ಮಕ್ಕಳ ಪಾಲಿಗೆ ರಾಗಿ ಕಲ್ಲು ಸಂಕಟ ಹಂಚಿಕೊಳ್ಳುವ ಗೆಳತಿಯಾಗತ್ತೆ. ಕೊಂಡಂಗಿ ತಾನು ಎಷ್ಟು ರೊಟ್ಟಿ ತಿಂದೆ ಎಂದು ಬೋಳೆಶಂಕರನ ಬಳಿ ಹೇಳುತ್ತಾಳೆ ಅಂತ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. 16, 18, 17, 19, 16, 17, 18, 19 ಅಂತ ಇದೆ. ಸರಿಯಾದ ಉತ್ತರ ಬಂದು ನನಗೆ ಗೊತ್ತಿರುವ ಹಾಗೆ ಐ ಥಿಂಕ್ 18 ಅಲ್ವೇನ್ರಿ? ಆಯಿತಾ? ತಪ್ಪಿದರೆ ದಯವಿಟ್ಟು ಕಮೆಂಟ್ ಮಾಡ್ರಪ್ಪ. ನನ್ನ ಪ್ರಕಾರ 18 ರೊಟ್ಟಿ ತಿಂದೆ ಅಂತ ಹೇಳ್ತಾಳೆ. ಕ್ವಶನ್ ನಂಬರ್ 6. ಬೋಳೆಶಂಕರನ ಹೊಟ್ಟೆ ನೋವು ಇದರಿಂದ ಮಾಯವಾಯಿತು ಅಂತ ಇದೆ. ಪಿಚಾಚಿಯ ಕತೆ ಇದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಹಾಗಾಗಿ ಪಿಚಾಚಿ ನೀಡಿದ ಬೇರಿನಿಂದ ಮಾಯವಾಯಿತು ಅಂತ ತಾವುಗಳು ಬರಿಬೇಕಾಗತ್ತೆ. ಕ್ವಶನ್ ನಂಬರ್ 7. ಬೋಳೆಶಂಕರ ಎಲ್ಲಿ ಕುಳಿತು ಊಟ ಮಾಡಬೇಕು ಎಂದು ಅವನ ಅತ್ತಿಗೆ ಹೇಳುತ್ತಾಳೆ ಅಂತ ಇದೆ. ಹೌದಲ್ವಾ? ಹಾಗಿದ್ರೆ 7ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ದನದ ಕೊಟ್ಟಿಗೆಯಲ್ಲಿ ಕುಂತು ನೀನು ಊಟ ಮಾಡಬೇಕು ಅಂತ ಅವನಿಗೆ ಹೇಳ್ತಾರೆ. ಕ್ಲಿಯರ್? ಹಾಗಿದ್ರೆ ಬನ್ನಿ ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡ್ತಾ ಹೋಗೋಣ. 7 MCQs ಆದಮೇಲೆ 3 ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಯಾಕಂದರೆ ಪಾರ್ಟ್ ಎ 10 1 ಅಂಕದ ಪ್ರಶ್ನೆಗಳು ಇರಬೇಕು. ಗ್ರಾಮದ ಆದಿದೇವತೆ ಯಾರು ಅಂತ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರು ನಾಗಮ್ಮ ಅಂತ. ಮಕ್ಕಳೇ, ಇದು ನಮ್ಮ ಮೇಲೇಡಿ ಕಣ್ರಪ್ಪ, ಎಲ್ಲರಿಗೂ ಕೂಡ ಕಾಣ್ತಾ ಇದೆ ಎಂದುಕೊಂಡಿದ್ದೇನೆ. ಆಲ್ ಇನ್ ಒನ್ PDF 99@gmail.com ನೋಡಿ. ಆಲ್ ಇನ್ ಒನ್ PDF 99@gmail.com ಈ ಒಂದು ಮೇಲ್ ಐಡಿಗೆ ತಮ್ಮ ಬಳಿ ಇರುವಂತಹ ಮೆಟೀರಿಯಲ್ ಆಗಿರ್ಬೋದು, ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಅಥವಾ ಕಾಲೇಜಲ್ಲಿ ನಡೆಸಿದಂತಹ ಟೆಸ್ಟ್ಗಳ ಕ್ವಶನ್ ಪೇಪರ್ಸ್ ಆಗಿರ್ಬೋದು. ಫಸ್ಟ್ ಇಯರ್ PUC ಮಕ್ಕಳೇ, ದಯವಿಟ್ಟು ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್ ಇನ್ನೂ ಕೂಡ ತಾವುಗಳು ನನಗೆ ಕಳಿಸಿಕೊಟ್ಟಿಲ್ಲ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದಾರೋ ದಯವಿಟ್ಟು ಪ್ಲೀಸ್ ಸೆಂಡ್ ಯುವರ್ ಕ್ವಶನ್ ಪೇಪರ್ಸ್ ಟು ದಿಸ್ ಮೇಲ್ ಐಡಿ. ಎನಿಹೋ, ಕ್ವಶನ್ ನಂಬರ್ 2. ಇಂಗ್ಲೀಷ್ನಲ್ಲಿ ರಾಗಿಯನ್ನು ಏನೆಂದು ಕರೆಯುತ್ತಾರೆ ಮಕ್ಕಳೇ? ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು, ಆದರೆ ಓದಿದವರಿಗೆ ಗೊತ್ತಿರಲ್ಲ. ಫಿಂಗರ್ ಮಿಲ್ಲೆಟ್ ಅಂದರೆ ಏನು ಗೊತ್ತಾ? ಮಿಲ್ಲೆಟ್ಸ್ ಅಂತ ಗೊತ್ತಾ? ಮಿಲ್ಲೆಟ್ಸ್ ಅಂದ್ರೇ ಈ ರಾಗಿ, ಜೋಳ, ಈ ಅಷ್ಟು ಅದರಲ್ಲಿ ಬರುವಂಥದ್ದು. ಇದನ್ನು ನಾವು ಮಿಲ್ಲೆಟ್ಸ್ ಅಂತ ಕರಿತೀವಿ. ಆಯಿತಾ ಮಕ್ಕಳೇ? ಬನ್ನಿ, ರಾಗಿಯ ಶ್ರೇಷ್ಠತೆಯನ್ನು ಕುರಿತು ಕನಕದಾಸರು ರಚಿಸಿರುವ
ಕೃತಿ ಯಾವುದು ಅಂತ ಕೇಳಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಆಯಿತಾ. ಇದಕ್ಕೆ ಸರಿಯಾದ ಉತ್ತರ ಬಂದು ರಾಮಧಾನ್ಯ ಚರಿತೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಪ್ಲೀಸ್ ಸೆಂಡ್ ಯುವರ್ ಕ್ವಶನ್ ಪೇಪರ್ಸ್ ಟು ಅವರ್ ರೆಡಿ ಮ್ಯಾನ್. ಕಳಿಸ್ತೀರಾ ಅಂದ್ಕೊಂಡಿದ್ದೇನೆ. ನಂತರದಲ್ಲಿ ಪದ್ಯ, ಗದ್ಯ ಹಾಗೂ ನಾಟಕ 3 ಭಾಗದಿಂದ ಒಂದರಂತೆ ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಹಿಂಗಂದ್ರೆ ಏನು ಗೊತ್ತಾ ಮಕ್ಕಳೇ, ಇಲ್ಲಿ 2 ಭಾಗ ನಿಮಗೆ ಸಪ್ರೇಟಾಗಿ ಮತ್ತೇನು 3 ಮೇನ್ ಕ್ವಶನ್ ಮಾಡೋದು ಅಂದ್ಬಿಟ್ಟು 2 ಏನಂತೀರ ಪದ್ಯ ಭಾಗದಿಂದ ಪ್ರಶ್ನೆಗಳು, 2 ಗದ್ಯ ಭಾಗದಿಂದ ಹಾಗೂ 2 ನಾಟಕದಿಂದ, ಅಲ್ಲಿಗೆ ಟೋಟಲ್ 6 ಪ್ರಶ್ನೆಗಳನ್ನು ಇಲ್ಲಿ ನೀಡಿದ್ದಾರೆ ನೋಡಿ. 1 2 3 4 5 6. ಈ 6ರಲ್ಲಿ ತಾವುಗಳು ಏನು ಮಾಡಬೇಕು ಅಂತ ಅಂದರೆ ಒಂದರಂತೆ ಅಂದರೆ ಇದರಲ್ಲಿ 1 ಬರೀಬೇಕು, ಪದ್ಯ ಭಾಗದಿಂದ ಗದ್ಯ ಭಾಗದಿಂದ 1 ಹಾಗೂ ದೀರ್ಘ ಗದ್ಯದಿಂದ 1 ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ತಾವುಗಳು ಏನು ಮಾಡಬೇಕು ಅಂದರೆ ಉತ್ತರಗಳನ್ನು ಬರೀಬೇಕು. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಕ್ಲಿಯರ್? ಹಾಗಿದ್ರೆ ಬನ್ನಿ ಮುಂದೆ ಹೋಗೋವ. ನೋಡಿ, ಈಗ ನಾನು ಗ್ರಾಮರ್ ಕೂಡ ನಿಮಗೆ ಭಾಳ ಈಸಿಯಾಗಿ ಹೇಳ್ಕೊಡ್ತೇನೆ ಮಕ್ಕಳೇ, ಟೆನ್ಷನ್ ತೊಗೊಬಿಡಿ. ಬನ್ನಿ ಈಗ ಗ್ರಾಮರ್ ಭಾಗವನ್ನು ನೋಡೋಣ, ಆಯಿತಾ. ಭಾಷಾಭ್ಯಾಸ ಅಂದ್ರೇ ಗ್ರಾಮರ್ ಅಂತ ನೆನ್ಪಿಟ್ಕೊಳ್ಳಿ. ಹಾಗಿದ್ರೆ ಭಾಷಾಭ್ಯಾಸದಲ್ಲಿ ಏನನ್ನು ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಕೆಳಗಿನ ಬೇಕಾದ 2 ಪದಗಳ ನಾನಾರ್ಥಗಳನ್ನು ಬರೆಯಿರಿ ಅಂತ ಇದೆ. ಹೌದಲ್ವಾ? ಆಯಿತಾ. ಅರಸು ಅಂತ ಇದೆ. ಅರಸು ಅಂದರೆ ಏನು? ರಾಜ ಅಂತ. ಹೌದಾ? ಆಯಿತಾ. ಇನ್ನೊಂದು ನೀವೇ ನನಗೆ ಕಮೆಂಟ್ ಮಾಡಿ. ಆಯಿತಾ. ಅಡಿ ಅಂತ ಇದೆ. ಅಡಿ ಅಂದರೆ ಕಮೆಂಟ್ ಮಾಡಿ. ಕಾಡು ಅಂದರೆ ವನ ಅಂತ ಬರಿಬೋದು. ಹೌದಲ್ವಾ? ನೆಕ್ಸ್ಟ್, ಕೆಳಗಿನ ಬೇಕಾದ 2 ಅನುಕರಣವಾಚಕಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಅಂತ ಇದೆ. ಹೌದಲ್ವಾ? ಗಳಗಳ, ಥಳಥಳ, ಗುಜು ಗುಜು, ಇದನ್ನು ನಾವು ಏನು ಮಾಡಬೇಕು ಅಂದರೆ ಸೆಂಟೆನ್ಸ್ ಫಾರ್ಮೇಷನ್, ನಮ್ಮ ಓನ್ ಸೆಂಟೆನ್ಸನ್ನು ಮಾಡಿ ಬರಿಬೇಕು. ಕೆಳಗಿನ ಬೇಕಾದ 2 ಪದಗಳಿಗೆ ವಿರುದ್ಧ ಪದಗಳನ್ನು ಬರೆಯಿರಿ ಅಂತ ಇದೆ. ಆಡಂಬರ ಅಂತ ಇದೆ ಹಾಗೂ ಖಂಡ ಅಂತ ಇದೆ, ಉನ್ನತಿ ಅಂತ ಇದೆ. ಎಲ್ಲದಕ್ಕೂ ಕೂಡ ತಾವುಗಳು ಆನ್ಸರನ್ನು ಕಮೆಂಟ್ ಮಾಡಬೇಕು ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಭಾಳ ಈಸಿಯಾಗಿರುತ್ತೆ ಸರ್, ಟೆನ್ಷನ್ ತೊಗೋಬೇಡಿ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಡೂ ವೆಲ್.